ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನು, ರಾಜಾದಿ ರಾಜನು, ಕರ್ತಾದಿ ಕರ್ತನಾದಂಥ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ಯೇಸುವೆ ನಮಗೆಲ್ಲವೂ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ನಮಗೆಲ್ಲವಾಗಿದ್ದಾರೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನದಲ್ಲಿ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಅನೇಕ ಜನರು ಹೇಳ್ತಾರೆ, ನನಗೆ ಯಾರೂ ಇಲ್ಲ, ತಂದೆ ತಾಯಿ ಇಲ್ಲ, ಅಣ್ಣ ತಮ್ಮ ಬಂಧು ಬಳಗ ಯಾರೂ ಇಲ್ಲ, ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ, ನನ್ನ ಹಿತೈಷಿಗಳು ಯಾರೂ ಇಲ್ಲ ಎಂಬುದಾಗಿ ಅನೇಕ ಜನರು ಹೇಳ್ತಾರೆ. ಅಳ್ತಾರೆ, ವೇದನೆ ಪಡ್ತಾರೆ, ದುಃಖಿಸ್ತಾರೆ, ಚಿಂತೆ ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ನೀವು ಅನಾಥರಲ್ಲ, ದೇವರ ಮಕ್ಕಳಾಗಿದ್ದೀರಿ. ಯೇಸು ಕ್ರಿಸ್ತನು ನಿಮಗೆ ತಂದೆಯಾಗಿ, ತಾಯಿಯಾಗಿ, ನಿಮ್ಮ ಸ್ನೇಹಿತನಾಗಿ, ನಿಮ್ಮ ಹಿತೈಷಿಯಾಗಿ, ನಿಮ್ಮನ್ನು ಮುನ್ನಡೆಸುವ ದೇವರಾಗಿ, ನಿಮ್ಮನ್ನು ಸಂತೈಸುತ್ತಾ, ಬಲಪಡಿಸುತ್ತಾ, ಆಶೀರ್ವದಿಸುತ್ತಾ, ಪ್ರತಿದಿನ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಅದ್ಭುತಕರವಾಗಿ ಮುನ್ನಡೆಸುವ ದೇವರಾಗಿದ್ದಾರೆ. ಇದನ್ನು ಕೇಳುವಾಗ ಎಷ್ಟು ಸಂತೋಷ ಆಗ್ತದೆ. ನೀವು ಹೇಳಬೇಕು, ಯೇಸು ಕ್ರಿಸ್ತನು ನನಗೆಲ್ಲವಾಗಿದ್ದಾರೆ. ಹೇಳ್ರಿ, ಯೇಸು ಕ್ರಿಸ್ತನು ನನಗೆ ಸರ್ವವೂ ಆಗಿದ್ದಾರೆ. ನೀವು ಹೇಳಬೇಕು, ಯೇಸುವೆ ನನಗೆಲ್ಲವೂ, ಯೇಸುವೆ ನನಗೆ ಸರ್ವವು. ಇದನ್ನು ಹೇಳುವಾಗ ದೇವರ ಸಮಾಧಾನ ನಿಮ್ಮೊಳಗೆ ಬರ್ತದೆ. ಯೇಸು ಕ್ರಿಸ್ತನು ನಿಮಗೆಲ್ಲವಾಗಿದ್ದಾರೆ. ಆತ ನಿಮ್ಮನ್ನು ನೋಡುವ ದೇವರು, ನಿಮ್ಮನ್ನು ಕಾಣುವ ದೇವರು, ನಿಮ್ಮನ್ನು ತಿಳಿದಿರುವ ದೇವರು. ನಿಮ್ಮ ಪರಿಸ್ಥಿತಿ ದೇವರಿಗೆ ಚೆನ್ನಾಗಿ ತಿಳಿದಿದೆ. ನಿಮ್ಮ ಅಗತ್ಯತೆಗಳು ದೇವರಿಗೆ ತಿಳಿದಿದೆ. ನೀವು ದೇವರಿಗೆ ಮರೆಯಾಗಿಲ್ಲ, ನನಗೆ ಯಾರಿಲ್ಲ ಎಂಬುದಾಗಿ ಚಿಂತೆ ಮಾಡಬೇಡ್ರಿ. ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಹಾಗಾದ್ರೆ ನೀವು ಹೇಳಬೇಕು, ನಾವು ಅನಾಥರಲ್ಲ, ಯೇಸು ಕ್ರಿಸ್ತ ನನಗೆ ಎಲ್ಲವಾಗಿದ್ದಾರೆ, ಯೇಸು ಕ್ರಿಸ್ತ ನನಗೆ ಸರ್ವವೂ ಆಗಿದ್ದಾರೆ. ಅದನ್ನ ಹೇಳ್ಬೇಕು. ನೀವು ಹೇಳುವಾಗ ನಿಮಗೆ ಸಂತೋಷ ಉಂಟಾಗ್ತದೆ. ದೇವರು ಸಂತೋಷ ಪಡ್ತಾರೆ. ದೇವರು ನಿಮ್ಮ ಜೊತೆ ಇರುವುದನ್ನ, ಆತ ನಿಮ್ಮನ್ನ ಮುನ್ನಡೆಸುವುದನ್ನ ನೀವು ಗ್ರಹಿಸಿಕೊಳ್ಳಬಹುದು. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಹಲ್ಲೆಲೂಯಾ! ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ದಿವಸ ಯಾವ ವ್ಯಕ್ತಿ ನಿಮ್ಮೊಟ್ಟಿಗೆ ಇರಲು ಸಾಧ್ಯವೇ ಇಲ್ಲ. ಎಲ್ಲ ಸಮಯದಲ್ಲಿ ಯಾವ ವ್ಯಕ್ತಿ ನಿಮ್ಮೊಟ್ಟಿಗಿರಲು ಸಾಧ್ಯವೇ ಇಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ದೇವರಿಗೆ ಎಷ್ಟು ಸ್ತೋತ್ರವನ್ನ ಸಲ್ಲಿಸಬೇಕು. ಆತ ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಪ್ರತಿ ದಿನವೂ, ಪ್ರತಿ ಕ್ಷಣವೂ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಇದನ್ನು ಕೇಳುವಾಗ ಎಷ್ಟು ಸಂತೋಷ ಆಗ್ತದಲ್ವಾ? ದೇವ್ರು ನಿಮ್ಮ ಜೊತೆಲಿ ಇದ್ದಾರೆ. ಹೇಳ್ರಿ, ದೇವ್ರು ನನ್ನ ಜೊತೆಲಿ ಇದ್ದಾರೆ. ನನ್ನ ಕುಟುಂಬದಲ್ಲಿ ದೇವರು ವಾಸ ಮಾಡ್ತಿದ್ದಾರೆ. ನನಗೆಲ್ಲವೂ ಆಗಿದ್ದಾರೆ. ನನಗೆ ಚಿಂತೆ ಇಲ್ಲ. ನನಗೆ ಸರ್ವವೂ ಯೇಸು ಕ್ರಿಸ್ತನೇ ಆಗಿದ್ದಾನೆಂಬುದಾಗಿ ನೀವು ಹೇಳುವಾಗ ಮೊದಲು ನಿಮಗೆ ಸಂತೋಷ ಉಂಟಾಗ್ತದೆ. ಮಾತ್ರವಲ್ಲದೆ ದೇವ್ರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಈ ಭಾವನೆ ಬರಬೇಕು, ಯೇಸು ಕ್ರಿಸ್ತನು ನನಗೆ ಸರ್ವವೂ ಆಗಿದ್ದಾನೆ.
ಯೇಸು ಕ್ರಿಸ್ತ ನನಗೆಲ್ಲವೂ ಆಗಿದ್ದಾನೆ, ನನಗೆ ಚಿಂತೆ ಇಲ್ಲ. ಯಾರು ಕೈ ಬಿಟ್ಟರು ದೇವರು ನನ್ನನ್ನು ಕೈ ಬಿಡುವುದಿಲ್ಲ. ಆತನು ನನ್ನನ್ನು ಅನಾಥರನಾಗಿ ಬಿಡುವುದಿಲ್ಲ. ಆತ ನನ್ನ ಜೊತೆಯಲ್ಲೇ ಇದ್ದಾನೆಂಬುದಾಗಿ ನೀವು ನಂಬಿಕೊಳ್ಳುವಾಗ, ಇದನ್ನು ಗ್ರಹಿಸಿಕೊಳ್ಳುವಾಗ ನಿಮ್ಮೊಳಗೆ ಧೈರ್ಯ ಉಂಟಾಗ್ತದೆ. ಯೇಸು ಕ್ರಿಸ್ತನು ನನಗೆಲ್ಲವಾಗಿದ್ದಾನೆ. ಈ ಲೋಕದಲ್ಲಿ ನಾನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಭಯಪಡುವಂಥ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತನು ನನಗೆ ಸಹಾಯಕನಾಗಿದ್ದಾನೆ ಎಂಬುದಾಗಿ ನೀವು ತಿಳಿದುಕೊಳ್ಳುವಾಗ ಈ ಲೋಕದಲ್ಲಿ ನೀವು ಧೈರ್ಯದಿಂದ ಜೀವನ ಮಾಡ್ತೀರ. ನೋಡ್ರಿ ಪ್ರಿಯರೇ, ಯೇಸು ಕ್ರಿಸ್ತನು ನಿಮಗೆ ರಕ್ಷಣೆ ಕೊಡುವ ದೇವರಾಗಿ, ನಿಮಗೆ ಬಲವಾಗಿ, ನಿಮ್ಮನ್ನು ಕಾಯುವ ದೇವರಾಗಿ, ನಿಮ್ಮನ್ನು ಸಂತೈಸುವವರಾಗಿ, ನಿಮ್ಮ ಜೊತೆಗಾರನಾಗಿ, ನಿಮ್ಮ ಸ್ನೇಹಿತನಾಗಿ, ನಿಮ್ಮ ಹಿತಚಿಂತಕನಾಗಿ, ನಿಮ್ಮನ್ನು ರೂಪಿಸುವವರಾಗಿ, ನಿಮ್ಮನ್ನು ಆಶೀರ್ವಾದ ಮಾಡುವವರಾಗಿ, ನಿಮ್ಮನ್ನು ಅಭಿವೃದ್ಧಿಪಡಿಸುವವರಾಗಿ ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾರೆ. ದೇವರು ನಿಮಗೆ ಸರ್ವವೂ ಆಗಿದ್ದಾರೆ. ಇದನ್ನು ನೀವು ಮೊದಲು ಗ್ರಹಿಸಿಕೊಳ್ಳಬೇಕು. ಯೇಸು ಕ್ರಿಸ್ತನು ನನಗೆ ಎಲ್ಲವೂ ಆಗಿದ್ದಾನೆ, ಯೇಸು ಕ್ರಿಸ್ತನು ನನಗೆ ಸರ್ವವೂ ಆಗಿದ್ದಾನೆ ಎಂಬುದಾಗಿ ನೀವು ಗ್ರಹಿಸಿಕೊಳ್ಳುವಾಗ ನಿಮಗೆ ಸಂತೋಷ ಆಗ್ತದೆ. ನೀವು ಧೈರ್ಯದಿಂದ ಜೀವನ ಮಾಡ್ತೀರಾ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೀರಾ, ದೇವರನ್ನ ಆರಾಧನೆ ಮಾಡ್ತೀರಾ, ದೇವರ ವಾಕ್ಯವನ್ನು ಧ್ಯಾನಿಸ್ತೀರಾ. ಮೊದಲು ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತನು ನನ್ನ ಜೊತೆಯಲ್ಲಿ ಇದ್ದಾನೆ, ಯೇಸು ಕ್ರಿಸ್ತ ನನಗೆಲ್ಲವಾಗಿದ್ದಾನೆ. ಇದನ್ನು ಹೇಳುವಾಗ ಕೇಳುವಾಗ ಎಷ್ಟು ಸಂತೋಷ ಆಗ್ತದೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತ ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟಂತ ಮಹೋನ್ನತ ದೇವರು, ಸತ್ತು ಮೂರನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದಂತ ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾರೆ. ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾರೆ. ಆತನು ಒಂದು ಕ್ಷಣವೂ ಮರೆಯದಂತೆ ನಿಮ್ಮ ಜೊತೆಯಲ್ಲೇ ಇದ್ದು ಮುನ್ನಡೆಸುವ ದೇವರಾಗಿದ್ದಾನೆ. ನೀವು ಚಿಂತೆ ಮಾಡ್ತಿದ್ದೀರೋ, ವೇದನೆ ಪಡ್ತಿದ್ದೀರೋ, ದುಃಖ ಪಡ್ತಿದ್ದೀರೋ, ಈ ರೋಗದಿಂದ ಯಾರು ಬಿಡಿಸುತ್ತಾರೆ? ಈ ಸಾಲದಿಂದ ಯಾರು ಬಿಡಿಸುತ್ತಾರೆ? ನನಗೆ ಯಾರು ಸಹಾಯಕರು? ನನ್ನ ಕಷ್ಟವನ್ನ ಯಾರ ಬಳಿಯಲ್ಲಿ ಹೇಳಿಕೊಳ್ಳಲಿ? ನಾನು ಏನು ಮಾಡಲಿ ಎಂಬುದಾಗಿ ವೇದನೆ ಪಡ್ತಿದ್ದೀರೋ, ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನಾನು ನಿನಗೆಲ್ಲವೂ ಆಗಿದ್ದೇನೆ, ನಾನು ನಿನಗೆ ಸರ್ವವೂ ಆಗಿದ್ದೇನೆ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಾನು ನಿಮ್ಮ ಜೊತೆಯಲ್ಲೇ ಇದ್ದೇನೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ಹೇಳ್ರಿ, ಏಸಪ್ಪ, ನೀನು ನನ್ನ ಜೊತೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ನೀನು ನನಗೆಲ್ಲವೂ ಆಗಿದ್ದೀರಿ, ನನಗೆ ಸರ್ವವೂ ನೀವೇ, ನೀನೇ ನನಗೆಲ್ಲವೂ, ನನಗೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳುವಾಗ ದೇವರ ದೈವಿಕ ಸಮಾಧಾನ ನಿಮ್ಮ ಮೇಲೆ ಇಳಿದು ಬರ್ತದೆ. ನೀವು ಚಿಂತೆ ಮಾಡ್ತಿದ್ದೀರೋ, ವೇದನೆ ಪಡ್ತಿದ್ದೀರೋ, ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ಈ ವಾಕ್ಯವನ್ನು ಗ್ರಹಿಸಿರಿ. ದೇವರು ನನಗೆಲ್ಲವೂ ಆಗಿದ್ದಾನೆ, ನನಗೆ ಸರ್ವವೂ ಆಗಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ಧೈರ್ಯದಿಂದ ಜೀವನ ಮಾಡಿ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೆಶಾಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುದು ಅವನ ಹೆಸರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನ ಗಮನಿಸಿರಿ ಪ್ರಿಯರೇ. ಯೆಶಾಯನು ಹೇಳ್ತಾ ಇದ್ದಾನೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ಆತನು ಯಾರು? ಆತನೇ ಯೇಸು ಕ್ರಿಸ್ತನು. ಆತನು ನಿಮಗೆ ಅದ್ಭುತ ಸ್ವರೂಪನಾಗಿದ್ದಾನೆ, ಆಲೋಚನಕರ್ತನಾಗಿದ್ದಾನೆ, ಪರಾಕ್ರಮಿಯಾದ ದೇವರಾಗಿದ್ದಾನೆ,
ನಿತ್ಯನಾದ ತಂದೆಯಾಗಿದ್ದಾನೆ, ಸಮಾಧಾನದ ಪ್ರಭುವಾಗಿ ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಆತನ ಅದ್ಭುತ ಸ್ವರೂಪನಾದ ದೇವರು. ಹಾಗಾದರೆ ಪ್ರತಿದಿನ ನಿಮಗೆ ಅದ್ಭುತಗಳನ್ನು ಮಾಡಿ, ಅತಿಶಯಗಳನ್ನು ಮಾಡಿ ನಿಮ್ಮನ್ನು ಮುನ್ನಡೆಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ, ಆಲೋಚನಾಕರ್ತನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದರೆ ಪ್ರತಿದಿನ ನಿಮಗೆ ಆಲೋಚನೆ ಕೊಡುವ ದೇವರಾಗಿದ್ದಾನೆ, ಪರಾಕ್ರಮಿಯಾದ ದೇವರು. ಈ ಪರಾಕ್ರಮಿಯಾದ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ಈ ಲೋಕದಲ್ಲಿ ಯಾವ ವ್ಯಕ್ತಿ ಆಗಲಿ, ಯಾವ ಶಕ್ತಿ ಆಗಲಿ ನಿಮ್ಮನ್ನು ಹಾಳು ಮಾಡಲು ಸಾಧ್ಯವಿಲ್ಲ, ನಾಶ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಪರಾಕ್ರಮಿಯಾದ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಈ ದೇವರು ನಿಮ್ಮ ಸಂಗಡ ಇರುವುದರಿಂದ ನಿಮ್ಮನ್ನ ಜಯಿಸಲು, ಎದುರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಾತ್ರವಲ್ಲದೆ ನಿತ್ಯನಾದ ತಂದೆ, ಹಲ್ಲೆಲೂಯಾ, ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿತ್ಯನಾದ ತಂದೆ, ಆತ ನಿಮಗೆ ತಂದೆಯಾಗಿದ್ದಾನೆ. ಈ ಲೋಕದ ಜೀವಿತವೆಲ್ಲ ನಡೆಸುವಂತ ತಂದೆ, ಮಾತ್ರವಲ್ಲದೆ ಸಮಾಧಾನ ಪ್ರಭು. ಆತನು ತನ್ನಲ್ಲಿರುವಂತಹ ಸಮಾಧಾನವನ್ನು ನಿಮಗೆ ಅನುಗ್ರಹಿಸಿಕೊಟ್ಟು ಈ ಲೋಕದ ಜೀವಿತವೆಲ್ಲ ಮುನ್ನಡೆಸುವ ದೇವರಾಗಿದ್ದಾನೆ. ಹಾಗಾದರೆ ಪ್ರಿಯರೇ, ದೇವರು ನಿಮಗೆ ಸರ್ವವೂ ಆಗಿದ್ದಾನೆ. ನೀವು ಹೇಳ್ರಿ, ಯೇಸು ಕ್ರಿಸ್ತನು ನನಗೆಲ್ಲವೂ ಆಗಿದ್ದಾರೆ. ಯೇಸು ಕ್ರಿಸ್ತನು ನನಗೆ ಸರ್ವವೂ ಆಗಿದ್ದಾರೆ. ಇದನ್ನು ಹೇಳುವಾಗ ಎಷ್ಟು ಸಂತೋಷ ಆಗ್ತದೆ. ಎಲ್ಲರೂ ನಿಮ್ಮನ್ನ ಕೈ ಬಿಟ್ಟು ಹೋಗ್ಬೋದು, ಅನೇಕ ಜನರು ನಿಮ್ಮನ್ನ ಮರೆತಿರಬಹುದು, ನಿಮಗೆ ಸಹಾಯ ಮಾಡ್ತೇನೆ ಅಂತ ಹೇಳಿ ಮಾಡದೆ ಹೋಗಿರಬಹುದು. ಆದರೆ ಯೇಸು ಕ್ರಿಸ್ತನು ನಿಮಗೆ ಸರ್ವವೂ ಆಗಿದ್ದಾನೆ, ನಿಮಗೆಲ್ಲವೂ ಆಗಿದ್ದಾನೆ. ನೀವು ಧೈರ್ಯದಿಂದ ಜೀವನ ಮಾಡಬೇಕು, ಸಂತೋಷದಿಂದ ಜೀವನ ಮಾಡಬೇಕು. ಯೇಸು ಕ್ರಿಸ್ತನು ನನಗೆಲ್ಲವೂ ಆಗಿದ್ದಾನೆ. ನಾನು ಈ ಲೋಕದಲ್ಲಿ ಭಯಪಡುವಂತ ಅವಶ್ಯಕತೆ ಇಲ್ಲ. ನೀವು ಕಷ್ಟದಲ್ಲಿದ್ದೀರಾ, ಕಷ್ಟದಿಂದ ಬಿಡಿಸುವ ದೇವರು. ರೋಗದಲ್ಲಿದ್ದೀರಾ, ರೋಗದಿಂದ ಬಿಡಿಸುವ ದೇವರು. ಸಮಸ್ಯೆಯಲ್ಲಿದ್ದೀರಾ, ಸಮಸ್ಯೆಯಿಂದ ಹೊರತರುವ ದೇವರು. ಹೋರಾಟದಲ್ಲಿದ್ದೀರಾ, ಹೋರಾಟದ ಮೇಲೆ ಜೈ ತರುವ ದೇವರು ನಿಮ್ಮ ಸಂಗಡ ಇದ್ದಾನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ಈ ವಾಕ್ಯವನ್ನ ಗ್ರಹಿಸಿಕೊಳ್ಳ್ರಿ. ವಾಕ್ಯವನ್ನ ಗ್ರಹಿಸಿಕೊಂಡು ಯೇಸು ನನ್ನ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ಧೈರ್ಯದಿಂದ ನೀವು ಜೀವನ ಮಾಡ್ರಿ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 27ನೇ ಅಧ್ಯಾಯ 1ನೇ ವಚನದಲ್ಲಿ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು ಎಂಬುದಾಗಿ ದಾವೀದನು ಹೇಳ್ತಾ ಇದ್ದಾನೆ. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ನೀವು ಹೇಳ್ಬೇಕು, ಯೇಸು ಕ್ರಿಸ್ತನು ನನಗೆಲ್ಲವೂ ಆಗಿದ್ದಾನೆ, ನಾನು ಯಾವುದಕ್ಕೂ ಭಯ ಪಡುವುದಿಲ್ಲ ಎಂಬುದಾಗಿ ನೀವು ಹೇಳ್ಬೇಕು. ದಾವೀದನು ನೋಡ್ರಿ ಎಷ್ಟು ಧೈರ್ಯದಿಂದ ಇದನ್ನು ಹೇಳ್ತಾನೆ. ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನ ಕಾಯುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಯಾವುದಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತನು ನಿಮಗೆಲ್ಲವೂ ಆಗಿದ್ದಾರೆ. ದಾವೀದನು ಹೇಳಿದಾಗೆ ನೀವು ಹೇಳಬೇಕು, ಯೇಸು ಕ್ರಿಸ್ತನು ನನಗೆ ಎಲ್ಲವೂ ಆಗಿರುವುದರಿಂದ ನಾನು ಯಾವುದಕ್ಕೂ ಭಯ ಪಡುವುದಿಲ್ಲ ಎಂಬುದಾಗಿ ಹೇಳುವಾಗ ಸೈತಾನು ನಾಚಿಕೆ ಪಟ್ಟು ಓಡಿ ಹೋಗ್ತಾನೆ. ನೀವು ಸಮಸ್ಯೆಗಳಿಂದ ಹೊರ ಬರ್ತೀರ. ಯೇಸು ಕ್ರಿಸ್ತನು ನಿಮಗೋಸ್ಕರ ಅದ್ಭುತಗಳನ್ನು ಮಾಡುತ್ತಾನೆ. ನೀವು ರೋಗದಿಂದ ಬಿಡುಗಡೆಯನ್ನು ಕಾಣ್ತೀರಾ, ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕಾಣ್ತೀರಾ. ಯೇಸು ನಾಮದಲ್ಲಿ ನಿಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯ ಜೀವನ ದೇವರು ಅನುಗ್ರಹಿಸಿ ಕೊಡ್ತಾರೆ. ಯೇಸು ಕ್ರಿಸ್ತನು ನಿಮಗೆಲ್ಲವೂ ಆಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಿದ್ದೀರಾ? ಯಾವ ವಿಷಯದಲ್ಲಿ ಅಳ್ತಿದ್ದೀರಾ? ನಿಮ್ಮ ಸಮಸ್ಯೆಯನ್ನು ನೋಡಿ ನೋಡಿ, ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನೋಡಿ ಅಳ್ತಿದ್ದೀರೋ, ವೇದನೆ ಪಡ್ತಿದ್ದೀರೋ? ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ.
ನಾನು ನಿನಗೆ ಎಲ್ಲವೂ ಆಗಿದ್ದೇನೆ. ನಿಮ್ಮ ಸಮಸ್ಯೆಗೆ ಪರಿಹಾರಿ ಯೇಸು ಕ್ರಿಸ್ತನು ಎಂಬುದಾಗಿ ವಾಕ್ಯದ ಮೂಲಕ ಮಾತನಾಡುವಾಗ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯಿಟ್ಟು ಯೇಸು ಕ್ರಿಸ್ತ ನನಗೆ ಎಲ್ಲವೂ ಆಗಿದ್ದಾನೆ, ಯೇಸು ಕ್ರಿಸ್ತನು ನನಗೆ ಸರ್ವವೂ ಆಗಿದ್ದಾನೆ. ನಾನು ಭಯಪಡುವುದಿಲ್ಲ, ಸಮಸ್ಯೆಯನ್ನು ನೋಡಿ ಭಯಪಡುವುದಿಲ್ಲ, ಕಷ್ಟಗಳು ನೋಡಿ ಭಯಪಡುವುದಿಲ್ಲ, ನನಗಿರುವಂಥ ಹೋರಾಟವನ್ನು ನೋಡಿ ಭಯಪಡುವುದಿಲ್ಲ. ಯೇಸು ಕ್ರಿಸ್ತನು ಎಲ್ಲವುಗಳಿಂದ ನನಗೆ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ನೀವು ನಂಬಿರಿ. ನೀವು ನಂಬುವಾಗ ದೇವರ ಮಹಿಮೆಯನ್ನು ಕಾಣ್ತೀರ. ನೀವು ನಂಬುವಾಗ ದೇವರ ಶಕ್ತಿ ನೀವಿರುವಂತಹ ಸ್ಥಳದಲ್ಲಿ ಪ್ರಕಟವಾಗ್ತದೆ. ದೇವರ ಮಹಿಮೆಯನ್ನು ನೀವು ನೋಡಲು ಸಾಧ್ಯ. ನೋಡ್ರಿ ಪ್ರಿಯರೇ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಕೀರ್ತನೆಗಳ ಪುಸ್ತಕ 18ನೇ ಅಧ್ಯಾಯ 1 ಮತ್ತು 2 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡಿಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ ಎಂಬುದಾಗಿ ದಾವೀದನು ಹೇಳ್ತಾನೆ. ನೋಡ್ರಿ, ದಾವೀದನಿಗೆ ದೇವರು ಸರ್ವವೂ ಆಗಿದ್ದರು. ಅದಕ್ಕಾಗಿಯೇ ಈ ಕೀರ್ತನೆಯನ್ನು ಆತನು ಬರೆಯುತ್ತಾನೆ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ನೀವು ಹೇಳಬೇಕು, ಯೇಸು ಕ್ರಿಸ್ತ ನನಗೆ ಸರ್ವವೂ ಆಗಿದ್ದಾನೆ. ಆತ ನನಗೆ ತಂದೆ, ತಾಯಿ, ಬಂಧು ಬಳಗ, ನನ್ನ ಹಿತಚಿಂತಕನು, ನನ್ನ ಮುನ್ನಡೆಸುವ ದೇವರು, ನನ್ನ ಆಧರಿಸುವ ದೇವರು, ನನ್ನ ಬಲಪಡಿಸುವ ದೇವರು, ನನ್ನ ಆಶೀರ್ವಾದ ಮಾಡುವ ದೇವರು. ಯೇಸು ಕ್ರಿಸ್ತ ನನಗೆಲ್ಲವಾಗಿದ್ದಾನೆ ಎಂಬುದಾಗಿ ನೀವು ಹೇಳಬೇಕು. ದಾವೀದನು ಹೇಳಿದಾಗೆ ನೀವು ಹೇಳಬೇಕು. ಆತನ ಎಷ್ಟು ಚೆನ್ನಾಗಿ ಕೀರ್ತನೆಯನ್ನು ರಚನೆ ಮಾಡ್ತಾನೆ ನೋಡ್ರಿ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲೇ ಮಮತೆ ಇಡುತ್ತೇನೆ. ಆತನು ಹೇಳ್ತಾನೆ, ದೇವರು ನನ್ನ ಬಲವಾಗಿದ್ದಾರೆ. ಯೆಹೋವನು ನನ್ನ ಬಂಡಿಯು, ನನ್ನ ಕೋಟೆಯು, ನನ್ನ ವಿಮೋಚಕನು. ಮಾತ್ರವಲ್ಲದೆ ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯಾವ ರೀತಿ ವರ್ಣನೆ ಮಾಡ್ತಾನೆ ನೋಡ್ರಿ. ಹೌದು ಪ್ರಿಯರೇ, ದೇವರು ನಿಮಗೆ ಸರ್ವವೂ ಆಗಿದ್ದಾರೆ. ನೀವು ಚಿಂತೆ ಮಾಡ್ತಿದ್ದೀರೋ, ಈ ಸಾಲವನ್ನು ಯಾವ ರೀತಿ ತೀರಿಸುವುದು? ಈ ಕಾಯಿಲೆಯಿಂದ ನಾನು ಗುಣವಾಗ್ತೇನಾ? ಈ ಸಮಸ್ಯೆಗಳಿಂದ ನಾನು ಹೊರಬರ್ತೇನಾ? ನನಗೆ ಸಹಾಯ ಮಾಡುವವರು ಯಾರು? ನನಗೆ ಯಾರಿದ್ದಾರೆ? ಅನೇಕ ಜನರು ನನಗೆ ಹೇಳ್ತಾರೆ, ನನಗೆ ಯಾರು ಇಲ್ಲ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನನಗೆ ಸಹಾಯ ಮಾಡೋರಿಲ್ಲ, ನನ್ನ ಹಿತೈಷಿಗಳು ಯಾರು ಇಲ್ಲ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅನೇಕ ಜನರು ಹೇಳ್ತಾರೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯೇಸು ಕ್ರಿಸ್ತನು ನಿಮಗೆಲ್ಲವೂ ಆಗಿದ್ದಾರೆ. ಯೇಸು ಕ್ರಿಸ್ತನು ಸರ್ವವೂ ಆಗಿದ್ದಾರೆ. ದೇವರು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾರೆ. ಅದ್ಭುತಗಳನ್ನು ಮಾಡುತ್ತಾ ಆತನು ಜೊತೆಗಾರನಾಗಿದ್ದುಕೊಂಡು ನಿಮ್ಮನ್ನು ಬಲಪಡಿಸಿ ಈ ಲೋಕದ ಜೀವಿತವೆಲ್ಲ ಮುನ್ನಡೆಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನೀವೇನ್ ಮಾಡಬೇಕು? ಈ ವಾಕ್ಯವನ್ನು ಧ್ಯಾನ ಮಾಡ್ರಿ, ಈ ವಾಕ್ಯವನ್ನು ನಂಬಿರಿ. ಆತ ನನ್ನ ಜೀವಿತದಲ್ಲಿ ಅದ್ಭುತ ಸ್ವರೂಪನು, ಆಲೋಚನ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು, ನನ್ನ ಯೇಸು ಕ್ರಿಸ್ತನು ಆಗಿದ್ದಾನೆ. ಆತ ನನ್ನ ಜೊತೆಯಲ್ಲಿದ್ದಾನೆ. ಜೀವಿತವನ್ನು ಅದ್ಭುತಕರವಾಗಿ ನಡೆಸ್ತಾನೆ ಎಂಬುದಾಗಿ ನೀವು ಹೇಳಬೇಕು. ಈ ವಾಕ್ಯಗಳನ್ನು ನಿಮ್ಮ ಬಾಯಲ್ಲಿ ಹೇಳಬೇಕು. ನಾವು ಅನಾಥರಲ್ಲ. ಯೇಸು ಕ್ರಿಸ್ತನು ನನಗೆಲ್ಲವೂ ಆಗಿದ್ದಾನೆ. ಪ್ರತಿದಿನ ನನ್ನ ಜೊತೆಯಲ್ಲಿ ಇದ್ದಾನೆ. ಆತ ನನ್ನನ್ನು ಮುನ್ನಡೆಸುತ್ತಾನೆ. ನನ್ನ ಅಗತ್ಯತೆಗಳನ್ನು ಪೂರೈಸುತ್ತಾನೆ. ನನ್ನ ಜೀವಿತದಲ್ಲಿ ಕೊರತೆ ಇಲ್ಲ. ನಾನು ಯೇಸು ನಾಮದಲ್ಲಿ ಆಶೀರ್ವಾದ ಹೊಂದುತ್ತೇನೆ. ಈ ಕಾಯಿಲೆಯಿಂದ ಬಿಡುಗಡೆ ಆಗ್ತೇನೆ. ಈ ಹೋರಾಟದ ಮೇಲೆ ಜಯವನ್ನು ಪಡೆದುಕೊಳ್ಳುತ್ತೇನೆ. ಯೇಸು ಕ್ರಿಸ್ತನೇ ನನ್ನ ಬಲವಾಗಿದ್ದಾನೆ. ಯೇಸು ಕ್ರಿಸ್ತನೇ ನನಗೆ ಆರೋಗ್ಯವು, ಐಶ್ವರ್ಯವು, ಸಮಾಧಾನವು, ಸಂತೋಷವು, ನೆಮ್ಮದಿಯು, ಸರ್ವವೂ ಆಗಿದ್ದಾನೆ ಎಂಬುದಾಗಿ ಹೇಳುವಾಗ ನಿಮಗೆ ಸಂತೋಷ ಆಗ್ತದೆ.
ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾರೆ. ದೇವರು ನಿಮಗೋಸ್ಕರ ಅದ್ಭುತಗಳನ್ನ ಅತಿಶಯಗಳನ್ನ ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ಜೀವಳ ವಾಕ್ಯವನ್ನ ಕೇಳಿಸಿಕೊಂಡಿರುವಾಗ ನೀವು ತಿಳ್ಕೊಳ್ಬೇಕು, ನಿಮ್ಮ ಮನಸ್ಸಿಗೆ ಬರಬೇಕು, ಈ ಲೋಕದ ಜೀವಿತವೆಲ್ಲ ಯೇಸು ಕ್ರಿಸ್ತ ನನಗೆ ಎಲ್ಲವೂ ಆಗಿದ್ದಾರೆ, ನನಗೆ ಸರ್ವವೂ ಆಗಿದ್ದಾರೆ, ನಾನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ ನಿಮ್ಮ ಮನಸ್ಸಿಗೆ ಬರುವಾಗ ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲವನ್ನ ಪಡ್ಕೊಳ್ತೀರಾ. ಕರ್ತನಲ್ಲಿ ಪ್ರಿಯರಾದವರೇ, ನೀವು ಸಮಸ್ಯೆಯಲ್ಲಿ, ಹೋರಾಟದಲ್ಲಿ, ಕಷ್ಟದಲ್ಲಿ, ವೇದನೆಯಲ್ಲಿದ್ದೀರೋ, ಅನಾರೋಗ್ಯದಲ್ಲಿ ಬಳಲ್ತಿದ್ದೀರೋ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಾನು ಪ್ರಾರ್ಥನೆ ಮಾಡುವಾಗ ದೇವರ ದೈವಿಕ ಬಲ ನೀವಿರುವಂಥ ಸ್ಥಳದಲ್ಲಿ ಇಳಿದು ಬರ್ತದೆ. ಯೇಸುವಿನ ರಕ್ತದ ಬಲ, ಯೇಸುವಿನ ಪುನರುತ್ಥಾನ ಬಲ, ಯೇಸುವಿನ ವಾಕ್ಯದ ಬಲ, ಪರಿಶುದ್ಧಾತ್ಮನ ಅಗ್ನಿ ಅಭಿಷೇಕದ ಬಲ ಆ ಸ್ಥಳದಲ್ಲಿ ಇಳಿದು ಬರ್ತದೆ. ಬಿಡುಗಡೆಯನ್ನು ಹೊಂದಿಕೊಳ್ತೀರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯವನ್ನು ನಾವು ಧ್ಯಾನ ಮಾಡ್ತೀವಿ. ಏಸಪ್ಪ, ನೀವು ಹೇಳಿದ್ದೀರಿ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಜೊತೆಯಲ್ಲಿರ್ತೇನೆ ಎಂಬುದಾಗಿ ಹೇಳಿದ ದೇವರು. ಎಷ್ಟು ಜನರು ಸ್ವಾಮಿ ದುಃಖದಲ್ಲಿ, ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ, ಅನಾರೋಗ್ಯದಲ್ಲಿ, ಏಸಪ್ಪ ನನಗೆ ಯಾರು ಇಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದರು. ಅವರ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ. ನಿನ್ನ ದೈವಿಕ ಬಲ ಸ್ಥಳದಲ್ಲಿ ಇಳಿದು ಬರಲಿ. ಏಸಪ್ಪ, ನಿನ್ನ ರಕ್ತದ ಬಲ ಅಲ್ಲಿ ಇಳಿದು ಬರಲಿ. ಬಿಡುಗಡೆಯನ್ನು ಕಾಣಲಿ. ಯೇಸು ನಾಮದಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯಜೀವ ರಕ್ಷಣೆಯನ್ನ ಪ್ರಾರ್ಥನೆ ಮಾಡ್ತಿರುವಂಥ ಎಲ್ಲರ ಜೀವಿತ ಮೇಲೆ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಅದ್ಭುತ ಮಾಡಿ ರೋಗದಿಂದ ಬಿಡುಗಡೆಯನ್ನು ಕಾಣಲಿ, ಕಷ್ಟದಿಂದ ಬಿಡುಗಡೆಯನ್ನು ಕಾಣಲಿ, ಹೋರಾಟದಲ್ಲಿ ಜಯವನ್ನು ಪಡೆಕೊಳ್ಳಲಿ. ಯೇಸು ನಾಮದಲ್ಲಿರುವಂಥ ಬಲ ಸ್ಥಳದಲ್ಲಿ ಇಳಿದು ಬರಲಿ ಸ್ವಾಮಿ, ಇಳಿದು ಬರಲಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100% ಕಾರ್ಯ ಮಾಡಲಿ. ಮಾತು ಉಳಿದ ಅವರಿಗೆ ಬಿಡುಗಡೆ ಕೊಡಿ, ನೀವು ಮಹಿಮೆ ಹೊಂದಿಕೊಳ್ಳಬೇಕೆಂಬ ಪ್ರಾರ್ಥನೆ ಮಾಡ್ತೇವೆ. ಎಸಪ್ಪ, ನಿನ್ನ ಶಕ್ತಿಯಲ್ಲಿ ಪ್ರಕಟವಾಗಲಿ, ನಿನ್ನ ಮಹಿಮೆ ಗೋಚರವಾಗಲಿ. ಅದ್ಭುತ ಮಾಡ್ರಿ, ಅತಿಶಯ ಮಾಡಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಮರೆಯಬೇಡ್ರಿ, ಈ ಲೋಕದ ಜೀವಿತವೆಲ್ಲವೂ ಯೇಸು ಕ್ರಿಸ್ತ ನಿಮಗೆಲ್ಲವೂ ಆಗಿದ್ದಾರೆ, ಸರ್ವವೂ ಆಗಿದ್ದಾರೆ. ಆತನ ಮೇಲೆ ನಂಬಿಕೆ ಪ್ರಾರ್ಥನೆ ಮಾಡ್ರಿ. ದೇವರ ವಾಕ್ಯವನ್ನು ಧ್ಯಾನಿಸಿ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡು ಸಾಕ್ಷಿಯಾಗಿ ಜೀವಿಸಿರಿ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ, ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.